ಮತ್ತೊಂದು ವಿಕೆಟ್ ಪತನ ಆಯಿತು. ರನ್ಔಟ್ ಆಯಿತು, ವೈಡ್ ಆಯಿತು ಅಂತ ತೃಪ್ತಿ ಪಟ್ಕೊಂಡ್ರು. ಆದರೆ ಅಲ್ಲಿ ಇನ್ನೊಂದು ಇಲ್ಲದ ರನ್ನ ಕದೀಲಿಕ್ಕೆ ಹೋಗಿ ಒಂದು ರನ್ಔಟ್ ಕೂಡ ಆಯಿತು. ಮತ್ತೊಂದು ವಿಕೆಟನ್ನು ಕಳ್ಕೊಂಡ್ರು ಯುಮಿ ಕಿಂಗ್ಸ್ ಅವರು. ರಿಪ್ಲೈ ನೋಡ್ತಾ ಇದ್ದೀರಾ ಇಲ್ಲಿ? ಇಲ್ಲ, ಅದು ವೈಡ್ ಅಲ್ಲ ಆ್ಯಕ್ಚುಲಿ, ಪ್ಯಾಡಿಗೆ ಬಡಿತು, ಅಪೀಲ್ ಇತ್ತು. ಅಂದರೆ ಬಾಲ್ ಕಡೆ ಯಾರು ಗಮನ ಕೊಟ್ಟಿಲ್ಲ ಅಂತ ಓಡ್ಲಿಕ್ಕೆ ಹೋದ್ರು. ಅಷ್ಟರಲ್ಲಿ ಬಾಲ್ನ ಕಲೆಕ್ಟ್ ಮಾಡಿ ವಾಪಸ್ ಪ್ರವೀಣ್ ಅವರ ಕೈ ಕೊಟ್ಟಿದ್ದರಿಂದ ಒಂದು ರನ್ಔಟ್ ಕೂಡ ಆಯಿತು. ಮಣಿಕಾಂತ್ ಕದ್ರಿ ಅವರು ರನ್ಔಟ್ ಆದರು. ಮಣಿಕಾಂತ್ ಕದ್ರಿ ಅವರು ರನ್ಔಟ್ ಆಗಿದ್ದು. ಫುಲ್ ಟಾಸ್ ಆದಂತಹ ಚೆಂಡು. ಈ ಬಾರಿ ಅಪೀಲ್ ಇದೆ, ಅಪೀಲ್ ಔಟ್ ಕೊಟ್ಟಿದ್ದಾರೆ. ಅಭಯ್ ವೀರ್ ಮತ್ತೊಂದು ವಿಕೆಟ್ನ ಪತನ. ಒಳ್ಳೆ ಆರಂಭ ಸಿಕ್ಕಿತ್ತು. 3 ವಿಕೆಟ್ಗಳು ಬ್ಯಾಕ್ ಟು ಬ್ಯಾಟ್ ಹೋಗಿದೆ. ಸಕ್ಸಸ್ ಆಗಿದೆ ಇಲ್ಲಿ. 3 ಓವರ್ನ ಮುಕ್ತಾಯಕ್ಕೆ 27ಕ್ಕೆ 4. ಫುಲ್ ಟಾಸ್ ಚೆಂಡು. ಅಂಪೈರ್ನ ಒಂದು ಯೋಚನೆ ಆಗಿತ್ತು, ಲೆಗ್ ಸ್ಟಂಪ್ಗೆ ಬಡಿಬೋದಾ, ನೇರವಾಗೋಯ್ತು ಅನ್ನೋ ಒಂದು ದೃಷ್ಟಿಯಿಂದ 3 ವಿಕೆಟ್ ಕಾಣ್ತಾ ಇದ್ರು ಕೂಡ ಅಲ್ಲಿ ಔಟ್ ಅಂತ ತೀರ್ಮಾನ ಕೊಟ್ಟರು. ಯಾಕಂತೇಳಿದ್ರೆ ಫುಲ್ ಟಾಸ್ ಚೆಂಡು ನೇರವಾಗಿ ವಿಕೆಟ್ ಬಡಿಯೋದು ಅಂಪೈರ್ ಒಂದು ನಿರ್ಧಾರ ಆಗಿತ್ತು. 3 ಓವರ್ನ ಮುಕ್ತಾಯ ಆಗಿದೆ. ಮತ್ತೆ ಮಾತನಾಡೋಣ, ಅನಿರುದ್ಧ್ ಜತ್ಕರ್ ಅವರ ಜೊತೆಗಿದ್ದಾರೆ. 3 ಓವರ್ನ ಮುಕ್ತಾಯಕ್ಕೆ 27ಕ್ಕೆ 4. ಮೂರು ಓವರ್ನ ಮುಕ್ತಾಯ ಆಗಿದೆ. 27ಕ್ಕೆ 4. ಇಬ್ಬರು ಹೊಸ ಬ್ಯಾಟ್ಸ್ಮನ್ಗಳು ವಿವಾನ್ ಹಾಗೂ ಅಕ್ಷಯ್. ಪ್ರವೀಣ್ ಅವರು 2 ಓವರ್ ಕೋಟ ಮುಗಿಸಿದರೆ 2 ವಿಕೆಟನ್ನು ಪಡ್ಕೊಂಡಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಯುಮಿ ಕಿಂಗ್ಸ್ನ ಕ್ಯಾಪ್ಟನ್ ಅನಿರುದ್ಧ್ ಅವರು. ಅವರ ಸಿನಿಮಾ ಜರ್ನಿ ಬಗ್ಗೆ ಮಾತಾಡ್ತಾ ಇದ್ವಿ. ಸಿನಿಮಾ ಅಷ್ಟೇ ಅಲ್ಲ, ಅಭಿಮಾನಿಗಳ ಕುಟುಂಬ ಅಂತ ಹೇಳ್ತಾ ಇದ್ರು. ಸರ್, 20 ವರ್ಷ ಸಿನಿಮಾ ಜರ್ನಿ ಬಗ್ಗೆ ಮಾತಾಡಿದ್ವಿ. ಮುಂದಿನ ಯೋಜನೆಗಳೇನು ಅಂತ ತಿಳಿಸ್ಕೊಡ್ಬೋದಾ? ಯಾವೆಲ್ಲ ಸಿನಿಮಾ ಮಾಡ್ತಾ ಇದ್ದೀರಾ? ಏನು ಪ್ಲಾನ್? ಒಂದು ಧಾರಾವಾಹಿ ನಡೀತಾ ಇದೆ ನಂದು, ಉದಯವಾಹಿನಿಯಲ್ಲಿ ಸೂರ್ಯವಂಶ ಧಾರಾವಾಹಿ ನಡೀತಾ ಇದೆ. 8 ಗಂಟೆಗೆ ಅದು ಬರುತ್ತೆ. ಈಗಾಗಲೇ